ಹಾಯ್ ವೆಲ್ಕಮ್ ಟು ಮೈ ಕಿಚನ್. ಹಾಯ್ ಫ್ರೆಂಡ್ಸ್, ಇವತ್ತು ಪನ್ನೀರು ಮತ್ತು ಕ್ಯಾಪ್ಸಿಕಮ್ ಗ್ರೇವಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬ ಸುಲಭವಾಗಿರುತ್ತೆ. ಚಪಾತಿ, ರೊಟ್ಟಿ, ಗೀ ರೈಸು, ಪೂರಿ ಎಲ್ಲದ್ರ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಈ ಥರ ರೆಸಿಪಿನ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಆಮೇಲೆ ಇದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟು ಒಂದು 1/4 ಸ್ಪೂನಷ್ಟು ಮೆಂತ್ಯನ ನೀರಲ್ಲಿ ನೆನೆ ಹಾಕೋಣ. ಇದನ್ನು ಸ್ಕಿಪ್ ಮಾಡಬೇಡಿ, ಇದನ್ನು ಮಾಡಲೇಬೇಕು, ರುಚಿಯಾಗಿರುತ್ತೆ. 4 ಸ್ಪೂನ್ ಧನಿಯಾ, ಒಂದು 1/4 ಸ್ಪೂನಷ್ಟು ಕರಿಮೆಣಸು, ಒಂದು 3 ಸ್ಪೂನಷ್ಟು ಸೋಂಪು, ಒಂದು 3 ಸ್ಪೂನಷ್ಟು ಜೀರಿಗೆ, ಬಣ್ಣಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡು ಅದನ್ನು ನುಣ್ಣಗೆ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಇದನ್ನು ಆಮೇಲೆ ಪೌಡ್ರ್ ಮಾಡ್ಕೊಂಡಾದ್ಮೇಲೆ ನಾನು ಸುಮಾರು ಒಂದು 4 ಸ್ಪೂನಷ್ಟು ಮೊಸರಿಗೆ ಸ್ವಲ್ಪ ಒಂದು 2 ಸ್ಪೂನಷ್ಟು ಖಾರ ಪೌಡರು, ಏನು ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಆ ಪೌಡರ್ ಒಂದು 3 ಇಂದ 4 ಸ್ಪೂನಷ್ಟು ಪೌಡರ್ ಹಾಕೋತೀನಿ. ಈ ಪೌಡ್ರ್ ಮತ್ತೆ ನಾನು ಆಮೇಲೆ ಬಳಸ್ಕೊಳ್ತೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಯಾಕೆಂದರೆ ಮೊಸರು ಗ್ರೇವಿಗೆ ಹಾಕೋದ್ರಿಂದ ಒಡೆದೋಗಲ್ಲ. ನಾನು ಒಂದು ಪಾತ್ರೆಗೆ ಸುಮಾರು ಒಂದು 100 ಗ್ರಾಮಷ್ಟು ಎಣ್ಣೆನ ಬಿಸಿಗೆ ಇಟ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ನಾನು ಒಂದು 3 ಈರುಳ್ಳಿನ 4 ಹೋಳು ಮಾಡ್ಕೊಂಡು ಅದು ದಪ್ಪ ದಪ್ಪಗೆ ಎಳೆ ಎಳೆಯಾಗಿ ಪೀಸಸ್ನ ಬಿಡಿಸ್ಕೊಂಡು ಒಂದು 30 ಸೆಕೆಂಡಷ್ಟು ಫ್ರೈ ಮಾಡ್ಕೊಳ್ತೀನಿ. ತುಂಬ ಕೆಂಪಗಾಗೋದು ಬೇಡ, ಜಸ್ಟ್ ಒಂದು ಸ್ವಲ್ಪ ಫ್ರೈ ಆದರೆ ಸಾಕು. ಇದನ್ನೆಲ್ಲ ನೀಟಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ಗೆ ತೊಗೊಳ್ಳೋಣ. ಇದಾದಮೇಲೆ ಕ್ಯಾಪ್ಸಿಕಮ್ಮು ಅಷ್ಟೇ ಸ್ವಲ್ಪ ದಪ್ಪ ದಪ್ಪ ಪೀಸ್ ಮಾಡಿಕೊಂಡು ಅದು ಇದೇ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಒಂದು ನಿಮಿಷದಷ್ಟು ಟೈಮು ನಾವು ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಕ್ಯಾಪ್ಸಿಕಮ್ ಬೀಜ ಬೇಕಾದ್ರೆ ನೀವು ತೆಗೆದುಬಿಡಿ, ಇಲ್ಲ ಅದರೊಳಗಡೆ ಇರೋವಂಥ ತಿಳ್ಳು ಬೀಜ ಹಾಕ್ಕೊಳ್ಳೋದಾದ್ರೆ ನಿಮ್ಮ ಇಷ್ಟ, ನಾನು ಹಾಕ್ಕೊಳ್ತೀನಿ. ನೀವು ಹಾಕ್ಕೊಳ್ಳೋದಾದ್ರೆ ನಿಮ್ಮ ಇಷ್ಟ, ಇಲ್ಲಾಂದ್ರೆ ಅದನ್ನು ತೆಗೆದು ಕೂಡ ನೀವು ಫ್ರೈ ಮಾಡ್ಕೋಬೋದು. ಇದನ್ನು ಕೂಡ ಸುಮಾರು ಒಂದು ನಿಮಿಷ ಕಾಲ ಅದೇ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ. ತುಂಬ ಈಸಿ ರೆಸಿಪಿ ಫ್ರೆಂಡ್ಸ್, ಒಂದು ಸತಿ ಟ್ರೈ ಮಾಡಿ, ಎಲ್ಲರೂ ಇಷ್ಟಪಡ್ತೀರಾ. ಆಮೇಲೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಬರೋ ಬೆಲ್ ಬಟನ್ನ ಟಚ್ ಮಾಡಿ. ನನ್ನ ಚಾನಲ್ಗೆ ಹಾಕೋ ಫಸ್ಟ್ ವಿಡಿಯೋ ನಿಮಗೆ ಬರುತ್ತೆ. ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಆಮೇಲೆ ಅದೇ ಎಣ್ಣೆಗೆ ಸಣ್ಣ ಕಟ್ ಮಾಡ್ಕೊಂಡಿರೋವಂಥ ಈರುಳ್ಳಿ, ಒಂದು ಸುಮಾರು ಒಂದು 6 ಇಂದ 7 ಈರುಳ್ಳಿನ ಹಾಕ್ಕೊಂಡು ಕೆಂಪಗೆ ಬಾಡಿಸ್ಕೊಳ್ತೀನಿ. ಫ್ರೆಂಡ್ಸ್, ನಾನು ಗ್ರೇವಿ ಕ್ವಾಂಟಿಟಿ ಒಂಚೂರು ಜಾಸ್ತಿನೇ ಮಾಡ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಬೆಳಗ್ಗೆ ಹೊತ್ತು ಮಕ್ಕಳು 7:30ಗೆಲ್ಲ ಹೊರಟು ಬಿಡ್ತಾರೆ. 7:30 8 ಗಂಟೆಗೆಲ್ಲ ತಿಂಡಿ ಮಾಡಬೇಕು. ಇದೆಲ್ಲ ಮಾಡೋ ಅಷ್ಟು ನಮಗೆ ಟೈಮ್ ಇರೋದಿಲ್ಲ. ಮಾಡಿ ಇದನ್ನು ಒಂದು 4 ದಿವಸ ಬೇಕಾದ್ರೆ ಒಂದು ವಾರ ತನಕ ಫ್ರಿಜ್ಜಲ್ಲಿ ಸ್ಟೋರ್ ಕೂಡ ಮಾಡ್ಕೋಬೋದು. ಕೆಂಪಗಾಗಿದೆ. ಈ ಟೈಮಲ್ಲಿ ನಾನು ಹುರ್ಗಡ್ಲೆನ ಪೌಡರ್ ಮಾಡಾಕೋತಾ ಇದ್ದೀನಿ. ಇದು ಆಪ್ಷನಲ್ಲು, ಒಂದು ಬೈಂಡಿಂಗ್ ಕೊಡುತ್ತೆ ಗ್ರೇವಿಯಲ್ಲಿ ಅನ್ನೋ ಒಂದು ಕಾರಣಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟ ಇಲ್ಲ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು. ಇದನ್ನು ಒಂದು 2 ನಿಮಿಷ ಎಣ್ಣೆಲಿ ಚೆನ್ನಾಗಿ ಬಾಡಿಸ್ಕೊಂಡು ಆಮೇಲೆ ನಾನು ಸ್ವಲ್ಪ ಎತ್ತಿಟ್ಕೊಂಡಿದ್ನಲ್ಲ ಪೌಡರು, ಅದನ್ನು ಈಗ ಮತ್ತೆ ಒಂದು 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನಾನು ಇದನ್ನು ಬೆಳಗ್ಗೆ ಹೊತ್ತು ಬಾಕ್ಸ್ಗೆ ಅಂತ ಚಪಾತಿ, ಪೂರಿ, ಮತ್ತು ಗೀ ರೈಸು ಅಂತ ಡೈಲಿ ಒಂದೊಂದು ತಿಂಡಿ ಮಾಡಲಿಕ್ಕೆ ಅಂತ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಸ್ವಲ್ಪ ಹಾಕ್ಕೊಂಡು ಮಾಡ್ಕೊಳ್ಳಿ. ಏನೀಗ ಮೆಂತ್ಯ ನೆನೆ ಹಾಕಿದ್ನಲ್ಲ ಈ ಟೈಮಲ್ಲಿ ಅದನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಣ್ಣೆ ಎಲ್ಲ ಬಿಟ್ಕೊಂಡಿದೆ, ಆ ಥರ ಫ್ರೈ ಮಾಡ್ಕೋಬೇಕು. ಆಮೇಲೆ ಫ್ರೆಂಡ್ಸ್, ಆಮೇಲೆ ನಾನು ಒಂದು 4 ಇಂದ 5 ಟೊಮೊಟೊನ ನುಣ್ಣಗೆ ರುಬ್ಕೊಂಡಿದ್ದೆ, ಅದನ್ನು ಸಹ ನಾನು ಈ ಟೈಮಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಫ್ರೆಂಡ್ಸ್, ಈ ರೆಸಿಪಿನ ಟ್ರೈ ಮಾಡಿ ಕಮೆಂಟಲ್ಲಿ ಹೇಗೆ ಬಂತು ಅಂತ ಹೇಳೋದು ಮರಿಬೇಡಿ. ಆಮೇಲೆ ನೀವು ಎಲ್ಲಿಂದ ನೋಡ್ತಾ ಇದ್ದೀರೋ ನಮ್ಮ ವಿಡಿಯೋ ಅಂತ ಅದನ್ನು ನೀವು ಮೆನ್ಷನ್ ಮಾಡಿ. ನನ್ನ ವಿಡಿಯೋ ಎಲ್ಲಿ ಗಂಟ ರೀಚ್ ಆಗಿದೆ ಅಂತ ನನಗೂ ತಿಳ್ಕೊಳ್ಳೋ ಆಸೆ. ಆಮೇಲೆ ಇದೆಲ್ಲ ಚೆನ್ನಾಗಿ ಟೊಮೆಟೊ ಎಲ್ಲ ಚೆನ್ನಾಗಿ ಬಾಡಿದೆ, ಎಣ್ಣೆ ಕೂಡ ಬಿಟ್ಕೊಂಡಿದೆ. ಈ ಟೈಮಲ್ಲಿ ನಾವು ಮೊಸರನ್ನ ಕಲಸಿಟ್ಟಿದ್ವಲ್ಲ ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಮೊಸರು ಒಂದೇ ಸತಿ ನಾವು ಬಿಸಿ ಇದಕ್ಕೆ ಹಾಕ್ಕೊಳ್ಳೋದ್ರಿಂದ ಹೊಡೆದೋಗ್ಬಿಡುತ್ತೆ. ಒಡೆದೋಗಲ್ಲ ಈ ಥರ ಮಾಡಿ ಹಾಕ್ಕೊಳ್ಳೋದ್ರಿಂದ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ. ನಾವೇನು ಎಣ್ಣೆ ಹಾಕಿದ್ವಲ್ಲ ಅದೆಲ್ಲ ಸೈಡಲ್ಲಿ ಬಿಟ್ಕೋಬೇಕು. ನಾನು ಎಣ್ಣೆಯಲ್ಲಿ ಜಾಸ್ತಿ ಕೂಡ ಬಳಸಿಲ್ಲ ಫ್ರೆಂಡ್ಸ್, ಬೇಕಾದ್ರೆ ನೀವು ಎಣ್ಣೆ ಜಾಸ್ತಿ ಬಳಸ್ತೀನಿ ಅನ್ನೋದಾದ್ರೆ ಇಲ್ಲಿ ಬಳಸ್ಕೋಬೋದು. ನಮ್ಮಲ್ಲಿ ಎಣ್ಣೆ ಜಾಸ್ತಿ ಇದ್ದು ನಮ್ಮನೇಲಿ ಯಾರಿಗೂ ಇಷ್ಟ ಆಗಲ್ಲ, ಇಷ್ಟೊಂದು ಎಣ್ಣೆ ಹಾಕಿದೆಯಾ ತಿನ್ನೋಕ್ಕಾಗಲ್ಲ ಅಂತಾರೆ. ಸೊ ನಮ್ಮ ಮನೇಲಿ ಸ್ವಲ್ಪ ಎಣ್ಣೆ ಕಮ್ಮಿನೇ ಬಳಸೋದು ಪ್ರತಿಯೊಂದು ಅಡುಗೆಗೂ ಕೂಡ. ಆಮೇಲೆ ನಾನು ಮನೆಯಲ್ಲೇ ಮಾಡ್ಕೊಂಡಿರೋವಂಥ ಪನ್ನೀರ್ ಇದು 400 ಗ್ರಾಮ್ ಇದೆ ಫ್ರೆಂಡ್ಸ್. ಇದು ಅಂಗಡಿಯಲ್ಲಿ ತೊಗೊಂಡು ಬರ್ತೀವಿ ಅಂದರೆ ಒಂದು ಯಾವಾಗ ಮಾಡಿರ್ತಾರೋ. ಸೊ ಇದೇ ಥರ ಮನೆಯಲ್ಲಿ ಫ್ರೆಶ್ಶಾಗಿ ಮಾಡ್ಕೊಳ್ಳೋದ್ರಿಂದ ಒಂದು ಹೈಜಿನಿಕ್ ಇರುತ್ತೆ, ಫ್ರೆಶ್ ಆಗಿರುತ್ತೆ, ಚೆನ್ನಾಗೂ ಇರುತ್ತೆ. ಇದನ್ನು ನಾನು ಕಟ್ ಮಾಡ್ಕೊತಾ ಇದ್ದೀನಿ. ನಾನು 400 ಗ್ರಾಮ್ ಫುಲ್ಲು ಪನ್ನೀರ್ ಬಳಸ್ಕೊತಾ ಇದ್ದೀನಿ, ಯಾಕೆ ನಮ್ಮ ಎಲ್ಲರಿಗೂ ಇಷ್ಟ ಆಗುತ್ತೆ ಪನ್ನೀರು. ಅದರಿಂದ ಇದನ್ನು ನಮಗೆ ಎಷ್ಟೆಷ್ಟು ದಪ್ಪ ಪೀಸ್ ಬೇಕೋ ಅಷ್ಟೆಷ್ಟು ದಪ್ಪ ಕಟ್ ಮಾಡ್ಕೊಳ್ಳೋಣ. ಇನ್ನೂ ದಪ್ಪಕ್ಕೆ ಕಟ್ ಮಾಡಿಕೊಂಡ್ರೆ ಚೆನ್ನಾಗೇ ಇರುತ್ತೆ. ಸ್ವಲ್ಪ ಪೀಸಸ್ ದಪ್ಪ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಪೀಸಸ್ ಕಮ್ಮಿ ಮಾಡ್ಕೊಂಡು ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ.
ತುಂಬ ಸಾಫ್ಟಾಗಿದೆ ಫ್ರೆಂಡ್ಸ್ ಇದು. ಆ್ಯಕ್ಚುಲಿ ಇದು ನೆನ್ನೆ ನೈಟೇ ನಾನು ಮಾಡಿಟ್ಕೊಂಡಿದ್ದೆ ಪನ್ನೀರು ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಸ್ವಲ್ಪ ಹಾರ್ಡ್ ಅನಿಸುತ್ತೆ. ಬಟ್ ಒಂದು ತೆಗ್ದು ತುಂಬ ಹೊತ್ತಾಗಿತ್ತಲ್ಲ, ಅದರಿಂದ ಸಾಫ್ಟಾಗಿ ಆಗಿದೆ ಈಗ. ಒಂದು 2 ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿನ ಹಾಗೆ ಹಾಕ್ಕೊಳ್ಳಿ, ತುಂಬ ರುಚಿ ಕೊಡುತ್ತೆ ಅದು ಹಸಿ ಮೆಣಸಿನ್ಕಾಯಿ. ಮಸಾಲೆ ಎಲ್ಲ ಚೆನ್ನಾಗಿ ಬೆಂದು ಎಣ್ಣೆ ಬಿಟ್ಕೊಂಡಿದೆ ನೋಡಿ ಸೈಡಲ್ಲೆಲ್ಲ. ಸೊ ಈ ಟೈಮಲ್ಲಿ ನಾನು ಪನ್ನೀರ್ನೆಲ್ಲ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನ ಕೂಡ ಹಾಕ್ಕೊಂಡು ನೀಟಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಾಂದ್ರೆ ಪನ್ನೀರೆಲ್ಲ ಕಲಸೋಗೋ ಚಾನ್ಸಸ್ ಇರುತ್ತೆ, ಪೀಸ್ ಆಗೋಗ್ಬಿಡುತ್ತೆ ಇಲ್ಲಾಂದರೆ. ಸೊ ನಿಧಾನ ಕಲಿಸ್ಕೊಂಡು ಒಂದು 2 ನಿಮಿಷ ಬಾಡಲಿ. ನಾನೊಂದು 2-3 ಸ್ಪೂನಷ್ಟು ಗರಂ ಮಸಾಲ ಹಾಕೋತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಖಾರ ಕಮ್ಮಿ ಇದೆ ಅನಿಸ್ತು, ಒಂದು ಸ್ವಲ್ಪ ಖಾರ ಹಾಕ್ಕೊಳ್ತಾ ಇದ್ದೀನಿ. ಸೊ ನಿಧಾನಕ್ಕೆ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಈ ಮೊಸರು ಇಟ್ಟಿದ್ವಲ್ಲ ಆ ಬಟ್ಲನ್ನ ಒಂಚೂರು ನೀರು ಹಾಕಿ ಅದನ್ನ ಸ್ವಲ್ಪ ತೊಳ್ಕೊಂಡು ಅದನ್ನೂ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ನೀರಲ್ಲಿ ಸ್ವಲ್ಪ ಬೇಯಿಸ್ಕೊಳ್ಳೋಣ. ಸುಮಾರು ಒಂದು 5 ನಿಮಿಷ ತಿರುಗಿಸ್ಕೊಂಡು ನೀಟಾಗಿ ಬೇಯಿಸ್ಕೊಂಡ್ರೆ ಸಾಕು, ಆ ಎಣ್ಣೆ ಎಲ್ಲ ಮೇಲೆ ತೇಲಗಂಟ. ಸೊ ಜಾಸ್ತಿ ಎಣ್ಣೆ ಕಾಣಿಸಲ್ಲ ನಿಮಗೆ ನಾನು ವಿಡಿಯೋದಲ್ಲಿ, ಯಾಕೆ ನಾನು ಎಣ್ಣೆ ಜಾಸ್ತಿ ಬಳಸೋದಿಲ್ಲ, ಆದ್ದರಿಂದ ಒಂದು ಸ್ವಲ್ಪನೇ ಕಾಣುತ್ತಲ್ಲ. ಸೊ ಆ ಟೈಮಲ್ಲಿ ಬೆಂದಿದೆ ಅಂತ ಅರ್ಥ. ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ಸೊ ಚೆನ್ನಾಗಿ ಕುದಿ ಬೀಳ್ತಾ ಇದೆ. ಸೊ ಸೈಡಲ್ಲೆಲ್ಲ ನೋಡ್ತಾ ಇರ್ಬೋದು, ಒಂದು ಚೂರು ರೆಡ್ಡಾಗಿ ಕಾಣ್ತಾ ಇದೆಯಲ್ಲ, ಸೊ ಎಣ್ಣೆ ಎಲ್ಲ ಮೇಲೆ ಬಂದಿದೆ ಅಂತ ಅರ್ಥ. ಸೊ ಕಲರ್ ನೋಡಿ ಫ್ರೆಂಡ್ಸ್, ಗ್ರೇವಿದು ಬ್ಯಾಡಗಿ ಮೆಣಸಿನ್ಕಾಯಿ ಬಳಸಿರೋದ್ರಿಂದ ಗ್ರೇವಿ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಇನ್ನೇನು ಆಲ್ಮೋಸ್ಟು ಪನ್ನೀರೆಲ್ಲ ಬೆಂದಿದೆ. ಈ ಟೈಮಲ್ಲಿ ನಾವೇನು ಎಣ್ಣೆಯಲ್ಲಿ ಬಾಡಿಸ್ಕೊಂಡಿದ್ವಲ್ಲ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ, ಅದನ್ನ ಕೂಡ ಇದ್ರ ಜೊತೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ನನ್ನ ಚಾನಲಲ್ಲಿ ಎಲ್ಲ ಈಸಿ ರೆಸಿಪೀಸ್ ಮತ್ತು ಟೇಸ್ಟಿಯಾಗಿರೋ ರೆಸಿಪೀಸ್ನೇ ಹಾಕ್ತಾ ಇದ್ದೀನಿ. ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಸೊ ಹಾಕ್ಕೊಂಡು ನೀಟಾಗೆ ನಿಧಾನಕ್ಕೆ ತಿರುಗಿಸ್ಕೊಳ್ಳೋಣ. ಸೊ ನೀವು ಗ್ರೇವಿ ಕ್ವಾಂಟಿಟಿ ಬೇಕಾದ್ರೆ ಒಂದು ಸ್ವಲ್ಪ ಕಮ್ಮಿ ಕೂಡ ಮಾಡ್ಕೋಬೋದು. ನಾನು ಮಕ್ಕಳಿಗೆ ಬೆಳಗ್ಗೆ 8 ಗಂಟೆ ಅಷ್ಟರಲ್ಲಿ ಎಲ್ಲ ತಿಂಡಿನೂ ಮಾಡಿ ಅವ್ರಿಗೆ ಬಾಕ್ಸ್ ಮಾಡೋಕ್ಕಾಗಲ್ಲ, ಮತ್ತು ಅವ್ರನ್ನ ರೆಡಿ ಕೂಡ ಮಾಡ್ಬೇಕು. ನನ್ನ ಮಗಳನ್ನ, ಅವಳಿಗೆಲ್ಲ ತಲೆಯೆಲ್ಲ ಬಾಚಿ ರೆಡಿ ಮಾಡಿ ಕಳ್ಸೋದಕ್ಕೆ ತುಂಬ ಲೇಟ್ ಆಗುತ್ತೆ ಅಂತ ನಾನು ಗ್ರೇವಿ ಒಂದು 3 ದಿವಸಕ್ಕೆ ಆಗಂಗೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಬ್ಯಾಕ್ ಟು ಬ್ಯಾಕು ನಾನು ಚಪಾತಿ, ಪೂರಿ, ಗೀ ರೈಸು, ರೊಟ್ಟಿಗೆ ಅಂತ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಫ್ರಿಜ್ಜಲ್ಲಿ ಕೂಡ ಸ್ಟೋರ್ ಮಾಡಿಕೊಂಡು ಆಮೇಲೆ ಬಿಸಿ ಮಾಡ್ಕೋಬೋದು. ಸೊ ನೋಡಿ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಟಿದೆ, ಚೆನ್ನಾಗಿ ಬೆಂದಿದೆ, ಕಲರು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಈ ಟೈಮಲ್ಲಿ ಒಂದು ಸ್ವಲ್ಪ ಕಸೂರಿ ಮೆಥಿನ ಹಾಕ್ಕೊಳ್ಳೋಣ. ತುಂಬ ರುಚಿಯಾಗಿರುತ್ತೆ ಕಸೂರಿ ಮೆಥಿ ಹಾಕ್ಕೊಳ್ಳೋದ್ರಿಂದ. ಆಮೇಲೆ ನಾನು ಇಲ್ಲಿ ಮೆಂತ್ಯ ಬಳಸಿದ್ನಲ್ಲ ಫ್ರೆಂಡ್ಸ್, ಸ್ಕಿಪ್ ಮಾಡಬೇಡಿ, ಮೆಂತ್ಯನ ಡೆಫಿನೆಟ್ಲಿ ಹಾಕಲೇಬೇಕು, ತುಂಬ ಚೆನ್ನಾಗಿರುತ್ತೆ. ಸೊ ರುಚಿಯಾಗಿರೋಂಥ ಕ್ಯಾಪ್ಸಿಕಮ್ ಪನ್ನೀರ್ ಗ್ರೇವಿ ರೆಡಿಯಾಗಿದೆ. ಸೊ ನಮ್ಮಲ್ಲಂತೂ ಎಲ್ಲರಿಗೂ ತುಂಬ ಇಷ್ಟ ಆಯಿತು. ಸೊ ನೀವು ಟೇಸ್ಟ್ ಮಾಡಿಬಿಟ್ಟಿದ್ದನ್ನ ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ಹೇಳೋದು ಮರಿಬೇಡಿ. ಆಮೇಲೆ ಯಾವ ಊರಿಂದ ನೀವು ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಕೂಡ ಮೆನ್ಷನ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಸೊ ಚೆನ್ನಾಗಿ ಬೆಂದಿದೆ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡ್ಕೊಳ್ತೀವಿ ಅಷ್ಟೇ. ಸೊ ರುಚಿಕರವಾದ ಗ್ರೇವಿ ಕ್ಯಾಪ್ಸಿಕಮ್ ಪನ್ನೀರ್ ಗ್ರೇವಿ ಚಪಾತಿ ಜೊತೆಗೆ ರೆಡಿಯಾಗಿದೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿತ್ತು, ನಮಗೆಲ್ಲ ಇಷ್ಟ ಆಯಿತು. ನೀವು ಒಂದು ಸತಿ ಟ್ರೈ ಮಾಡಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.